ನಗರದ ಜಿಲ್ಲಾಡಳಿತ ಭವನದಲ್ಲಿದ್ದೇವೆ. ಇವತ್ತು ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಯಾವುದು ಅಂತ ಹೇಳಿದ್ರೆ, ಜಿಲ್ಲಾ ಖಾಸಗಿ ಒಕ್ಕೂಟ ವತಿಯಿಂದ ಶಾಲಾ ಖಾಸಗಿ ಶಾಲೆಗಳ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ಒಂದು ನಗರದ ಪ್ರತಿಭಟನೆಯನ್ನು ನಾವು ನೋಡ್ಬೋದು. ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಆಡಳಿತ ವಿರುದ್ಧ ತಮ್ಮ ಬೇಡಿಕೆಯನ್ನು ಈಡೇರಿಸೋಸ್ಕರ ಇವತ್ತು ಪಚ್ಚಪ್ಪಲ್ಲಿಂದ ಭುವನೇಶ್ವರ ವೃತ್ತದಿಂದ ವೃತ್ತದವರೆಗೂ ಕೂಡ ಪ್ರತಿಭಟನೆ ಮಾಡಿದರೆ ಸಾವಿರಾರು ಖಾಸಗಿ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಸೇರಿದೆ. ಇಂದು ಯಾವ ರೀತಿಯಾದಂಥ ಬೇಡಿಕೆಗಳಿದೆ ಅನ್ನುವಂಥದ್ದನ್ನು ಬನ್ನಿ ನೋಡೋಣ. ಬರ್ತಾನೆ ಇವರಲ್ಲ ನಿನ್ನೆ ಜಾಸ್ತಿ ಮಾಡ್ತಿರೋದು. ರಮೇಶ್ ಸ್ಮೈಲ್. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೋರಾಟಕ್ಕೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೋರಾಟಕ್ಕೆ ಶಿಕ್ಷಣವನ್ನು ದಿಕ್ಕುತ್ತಿರುವ ಸರ್ಕಾರ, ಶಿಕ್ಷಣವನ್ನು ದಿಕ್ಕುತ್ತಿರುವ ಸರ್ಕಾರಕ್ಕೆ, ಶಿಕ್ಷಣ ಮೌಲ್ಯವನ್ನು ಕುಸಿಯುತ್ತಿರುವ ಸರ್ಕಾರಕ್ಕೆ, ಶಿಕ್ಷಣ ಮೌಲ್ಯವನ್ನು ಕುಸಿಯುತ್ತಿರುವ ಖಾಸಗಿ ಶಾಲೆಗಳನ್ನು ಹತ್ತಿಕ್ಕುತ್ತಿರುವ ಸರ್ಕಾರಕ್ಕೆ, ಸರ್ಕಾರದ ಧೋರಣೆಗೆ ಬೇಕೇ ಬೇಕು. ಹಲೋ, ಬಂಧುಗಳೇ, ಅನಿವಾರ್ಯ ಆಕಸ್ಮಿಕವಾಗಿ ವಿಧಿಯಿಲ್ಲದೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಒಕ್ಕೂಟ ಬರುವಂತಹ ಸ್ಥಿತಿ ನಿರ್ಮಾಣ ಸರ್ಕಾರದ ಧೋರಣೆಯನ್ನ ನಾವು ಇವತ್ತು ಖಂಡಿಸ್ತೀವಿ. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಒಂದು ಭಗಿನಿಯರೇ, ಸರ್ಕಾರ ಅವಶ್ಯಕತೆಗೆ ಮೀರಿ ಶಿಕ್ಷಣಕ್ಕೆ ಸಂಬಂಧವಿಲ್ಲದಂತಹ ಇಲಾಖೆಗಳನ್ನ ನಮ್ಮ ಶಿಕ್ಷಣ ಸಂಸ್ಥೆಗೆ ಆಗುವಂತಹ ಧೋರಣೆಗಳ ನೀತಿಯನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆ
ಮಾಡ್ತಾ ಇದ್ದೀವಿ. ಒಂದು ವೇಳೆ ಕಳೆದ 3-4 ವರ್ಷಗಳಿಂದ ನಮ್ಮ ಈ ಶಿಕ್ಷಣಕ್ಕೆ ಸಂಬಂಧವಿಲ್ಲದಂತಹ ಇಲಾಖೆಯನ್ನ ನವೀಕರಣ ನಮಗೆ ಬೇಕಿಲ್ಲದಂತಹ ವಿಚಾರವನ್ನು ಜೋಡಿಸಿ ನಮಗೆ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ಇಂತಹ ಅನ್ಯಾಯವನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರ, ಶಿಕ್ಷಣದ ಮೌಲ್ಯ ಅರಿಯದಂತಹ ಸರ್ಕಾರ ಏನು ಇವತ್ತು ನವೀಕರಣ ಆಗಬೇಕು. ಅದಕ್ಕೆ ಭೂ ಪರಿವರ್ತನೆಗೂ ಶಿಕ್ಷಣ ಇಲಾಖೆಗೂ ಯಾವುದೇ ಸಂಬಂಧವಿಲ್ಲ. ಭೂ ಪರಿವರ್ತನೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ನೋಡ್ಲಿಕ್ಕೆ ಪ್ರಾಧಿಕಾರಗಳಿವೆ. ಅದನ್ನ ನೋಡ್ಲಿಕ್ಕೋಸ್ಕರ ಸ್ಥಳೀಯ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಿದೆ. ತೀರಾ ಖಂಡನೀಯ. ಈ ಕೂಡಲೇ ಸರ್ಕಾರ ಭೂ ಪರಿವರ್ತನೆಯನ್ನ ಕೈ ಬಿಡಬೇಕು. ಭೂ ಪರಿವರ್ತನೆ ಬಂದಿರ್ತಕ್ಕಂಥದ್ದು ಹಾಗೆ ಹೆಚ್ಚು ಖರ್ಚನ್ನ ಮಾಡ್ತಾರೆ. ಆದ್ರೆ ಕೆಲವು ಪ್ರದೇಶದಲ್ಲಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೇವಲ ವರ್ಷಕ್ಕೆ 10,000, 15,000 ರೂಪಾಯಿ ಒಳಗಡೆ ಸರ್ಕಾರ ಬೇಡದ ವಿಚಾರಗಳನ್ನ ಈ ಇಲಾಖೆಗಳಿಗೆ ಜೋಡಿಸಿ ದಂಡ ಮಾಡಿ. ಸುಪ್ರೀಂ ಕೋರ್ಟ್ ಹೇಳುತ್ತೆ 15 ಮೀಟರ್ ಎತ್ತರದ ಎಲ್ಲ ವಿಡಿಯೋ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಚಾಮರಾಜನಗರ ಜಿಲ್ಲೆ ವಿಷಯ ಖಾಸಗಿ ಶಿಕ್ಷಣ ಸಂಸ್ಥೆ ಎದುರಿಸುತ್ತಿರುವ ಕಾನೂನುಬದ್ಧ ಸಂಬಂಧಿತ ಸಮಸ್ಯೆಗಳ ಪರಿಹಾರ ಮತ್ತು SSLC ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಕುರಿತು ಮಾನ್ಯರೇ, ದೇಶವಿಲ್ಲದೆ ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೆ ಗುಣಮಟ್ಟ ಅವಧಿಯ ಮಾನ್ಯತೆ ನವೀಕರಣ ನೀಡಬೇಕು ಎಂದು ಆಗ್ರಹಪೂರ್ವಕವಾಗಿ ವಿನಂತಿಸುತ್ತೇವೆ. ಇದರಿಂದ ಶಾಲೆಗಳು ಆಡಳಿತಾತ್ಮಕ ಚಿಂತನೆಗಳಿಂದ ಮುಕ್ತವಾಗಿ ಬೋಧನಾ ಗುಣಮಟ್ಟ, ವಿದ್ಯಾರ್ಥಿಗಳ ಸಮಗ್ರ ವಿಕಾಸ ಮತ್ತು ಶಿಕ್ಷಣ ನಿಯಮತೆಯ ಬಗ್ಗೆ ಮೇಲೆ ಪರಿಣಾಮ ಸಮಸ್ಯೆಗಳ ಬಗ್ಗೆ ಮನವಿ ಮಾಡೋದು, ಇದನ್ನ ಆದಷ್ಟು ರವಾನೆ ಮಾಡೋದ್ರ ಮೂಲಕ ನಮ್ಮ ಮಾಡ್ಕೊಳ್ಬೇಕು ಅಂತ ಪರವಾಗಿ ನಾನು ವಿನಂತಿ ಮಾಡ್ತಾ ನಾವೀಗ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಸ್ವಲ್ಪ ಕೇಳಿಸ್ತಾ ಇದೆ. ಸುಮಾರು ಚೇಂಜಸ್ ಆಗಿದೆ, ಅದನ್ನು ಕ್ಲೋಸ್ ಮಾಡಬೇಕು, ಅದನ್ನು ಬಂದ್ ಮಾಡಬೇಕು, ರದ್ದು ಮಾಡಬೇಕು ರಿಕ್ವೆಸ್ಟ್ ಇದ್ದಾರೆ. ಸರ್ಕಾರಕ್ಕೆ ಇಮಿಡಿಯೇಟ್ ಕೊಡ್ತೀವಿ. ಬಟ್ ಈ ವೇದಿಕೆಯಿಂದ ಒಂದು ರಿಕ್ವೆಸ್ಟ್ ಇದೆ ನಿಮ್ಗೆಲ್ಲರಿಗೆ, SSLC ರಿಸಲ್ಟ್ ಇಂಪ್ರೂವ್ ಮಾಡಕ್ಕೆ ನಿಮ್ದು ನಮ್ಗೆ ಪ್ರಯತ್ನ ಜಾಸ್ತಿ ಇರಬೇಕು. ನಮ್ದು ಎಷ್ಟು ವರ್ಷದಿಂದ ನೀವು ಕೊಡ್ತಾ ಇದ್ದೀರಾ, ಸಾಕ್ತಾ ಇದ್ದೀರಾ, ಕೊಡ್ಬೇಕು. ನಮ್ಮ SSLC ರಿಸಲ್ಟ್ ಅಲ್ಲಿ ಬರಬೇಕು, ನಿಮ್ದೇ ಪ್ರಯತ್ನ ಮೇಜರ್ ಇರುತ್ತೆ. ರಿಕ್ವೆಸ್ಟ್ ಕಳಿಸ್ಕೊಡಿ. ಧನ್ಯವಾದಗಳು.